ಮಳೆಗಾಳಿಯಿಂದ ಬಾಳೆ ಬೆಳೆ ಹಾನಿ, ರೈತ ಕುಟುಂಬಸ್ಥರ ಕಣ್ಣೀರು. ಬೆಳೆ ಬರ್ತೈತೆ ಅಂಥೇಳಿ ಎಲ್ಲ ಸಾಲ ಮುಟ್ಟುತ್ತೆ ಅಂಥೇಳಿ ಆಸೆ ಮಾಡಿದ್ದೀವಿ ನಾವು. ಇದು ಆಸೆನ ನಮ್ದು ನಿರ್ವಹಿಸ್ಬಿಡ್ತಿರತ್ರಿ. ಇದು ಹಿಂಗೆ ಆಗತ್ತೆ ಅಂಥೇಳಿ ನಮಗೆ ಕನಸು ಮನಸ್ಸಿನಾಗಿದ್ದಿಲ್ಲ ರೀ. ರೈತರಿಗೆ ದೊಡ್ಡ ಪೀಕ್ ಅಂದ್ರೆ ಒಂದು ವರ್ಷ ಆತ್ರಿ. ಅದು ಇವ ಕಾಯಿಪಲ್ಲೆ ಅದ ಇಟ್ಟ ಅದ ಹಾಕಿದ್ರೆ ಸಾಲ ಮುಟ್ಟುದಿಲ್ಲಮ್ಮ ಅಂಥೇಳಿ ನಾವು ಏನ ನಮ್ಮ ಮೈದು ಹೇಳಿದ್ವಿ ಅಂಥೇಳಿ ಈಗ ನುಣ್ಕೋತೀರಿ ನೀವು ಸಾಲದವ್ರಿಗೆ ಅಂಥೇಳಿ ಎಲ್ಲ ಹೋಗುತ್ತೆ ನಿಮ್ದು ಅಂಥೇಳಿ ಮಾಡಿದೀವಿ ನಾವು. ಇದು ನಮ್ಗೆ ಮತ್ತೆ ಹಾಳಾಗಿ 4 ಎಕರೆನೂ ಪೂರ್ತಿ ನಾಶ ಆಗುವಂಥ ಪರಿಸ್ಥಿತಿ. ಊಟ ಮಾಡಕ ಒಂದು ಮನಸ್ಸಾಗತ್ತಿಲ್ರಿ, ಮನ್ಯಾಗ ಊಟ ಮಾಡಕ್ ಮನಸ್ಸಾಗತ್ತಿಲ್ರಿ. ಇವೇ ಮಾಡೋಕ್ ಹೇಳ್ರಿ ಮೊಮ್ಮಕ್ಕ ಆರಾಮಿಲ್ರಿ ನನಗ. ಇವತ್ತು ಬಂದಿಲ್ಲ ನಾನು, ತೋಟಕ್ಕೆ ಬಂದಿಲ್ರಿ ನಾನು. ಈಗ ನಾವ ಹಂಗೆ ಕರ್ಕೊಂಡ್ ಬಂದಿವ್ರಿ. ನಾ ಇವತ್ತು ನೋಡ್ಬೇಕಂತೇಳಿ ನೀವು ಬಂದಿನ ಅಂತೇಳಿ ಬಂದ ನೋಡ್ರಿ. ಕ್ಲಾಸ್ ಆಗಿದ್ದೇನು ಹೇಳಿಲ್ಲ ಅವ್ರಿಗೆ, ಕಷ್ಟ ಆಕತ್ತಂತ ಹೇಳಿ ಮಾನಸಿಕ ಹಚ್ಕೊಂಡು ಏನೋ ಮಾಡ್ಕೊಂಡ್ರ ದವಾಖಾನೆ ಒಂದು ಅದಾರ್ರಿ ಅವ್ರು. ಅದೇನೋ ಮತ್ತೆ ಮಾನಸಿಕ ಮಾಡ್ಕೊಂಡ್ರಂತ ಏನು ಹೇಳಿಲ್ರಿ. ಇವತ್ತು ಬರ್ಬೇಕಾತವ್ರು ಇಲ್ಲಿ. ಈಗ ಬಂದೇನು ಬಾ ಮತ್ತೆ ತೋಟಕ್ಕೆ ಬರ್ರಿ ಬಾ ಬೇರೆ ಅನ್ಕೊಂಡು ಬಂದ್ಯಾರ. ನಾನು ಇಲ್ರಿ ನಾವು ಒಟ್ಟು ತೋಟಕ್ಕೆ ಬಂದು ಒಂದು ಬಾಳೆಹಣ್ಣು ಗಿಡ ನೋಡಿಲ್ಲ ನೋಡ್ರಿ. ಇವತ್ತು ನೋಡಿ ನೋಡ್ರಿ ಹೇಳಿನ ಇಲ್ರಿ ಅವ್ರ ಮುಂದೆ ಹಿಂಗಾಗೈತೆ ಅಂತೇಳಿ ಭಾಳ. ಇಲ್ಲೇ ಬಾಬಾ ಹಾಸ್ಪಿಟಲ್ ಎಲ್ಲ ಫೈಲ್ ಅದಾವ ಸರ್. ಒಂದು 2 ಲಕ್ಷ 4 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಅದ್ರದ್ದು ಒಂದು ಖರ್ಚು ರೀ, ಇದು ಒಂದು ಖರ್ಚು ರೀ. ಪರಿಸ್ಥಿತಿ ಹಿಂಗಾಗೈತಿ ಅಂದ್ರೆ ಇದಕ್ಕೆ ಹ್ಯಾಂಗೆ ಮಾಡೋಕೆ ಬಂದು ಮನ್ಯಾಗ ಮಕ್ಕೊಳಕತ್ತೇನೆ ರೀ. ದವಾಖಾನ್ಯಾಗ ರೊಕ್ಕ ಖರ್ಚಾಕ ಅಂತೇಳಿ ಮನ್ಯಾಗ ಬಂದು ಮಕ್ಕೊಳಕತ್ತೇನೆ ರೀ. ನಾನು ಬಾಡಿಗೆ ತುಂಬೋದು ಅಂತೇಳಿ ಬಾಡಿಗೆ ತುಂಬೋದು ಇಂಜೆಕ್ಷನ್ ಮಾಡ್ಕೊಂಡು ಮನ್ಯಾಗ ಅಲ್ಲಿ ಅಡ್ಮಿಟ್ ಆಗಂದ್ರೆ ಇಲ್ರಿ ನಮ್ಗೆ ರೊಕ್ಕ ಕೊಡೋದಾಗೋಲ್ಲ. ನಾವು 15 ಸುಕೊಂಡ್ ಬಂದು ಇದು ಮಾಡ್ತೀವಿ. ಗದಗ ತಾಲೂಕು ಕಳಸಾಪುರ ಗ್ರಾಮದ ರೈತರು ನಾವು. 8 ದಿನ ಆಯ್ತು ಗಾಳಿಗೆ ಮತ್ತು ಬೆಳೆ ಹಾನಿಯಾಗಿ, ಗಾಳಿ ಮತ್ತು ಮಳೆಯಿಂದ ಬೆಳೆ ಹಾನಿ, ಬೆಳೆ ಹಾಳಾಯ್ತು. ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ್ರಿ. 8 ದಿನ ಆಯ್ತು, ಇವತ್ತಿನವರೆಗಾದರೂ ಒಬ್ಬ ಅಧಿಕಾರಿನೂ ಬರಲಿಲ್ಲ. ಯಾರು ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಏನೂ ಒಂದು ಇದನ್ನು ತಗೊಳ್ಳಿಲ್ಲ. ಅದಕ್ಕೆ ನಮಗೆ ಭಾಳ ಖೇದ ಅನಿಸುತ್ತೆ. ಇಷ್ಟೆಲ್ಲ ನೊಂದುಕೊಂಡ ರೈತರು ನಾವು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮನವಿ ಮಾಡಿಕೊಂಡ್ವಿ, ಕೇಳ್ಕೊಂಡ್ವಿ. ಇವತ್ತಿನವರೆಗಾದರೂ ರೈತರಿಗೆ ಯಾವುದೋ ಒಂದು ನೋವನ್ನು ಸ್ಪಂದನೆ ಮಾಡಲಿಕ್ಕೆ ಯಾವ ಅಧಿಕಾರಿ ಕೂಡ ಇವತ್ತು ಬಂದಿಲ್ಲ. 4 ಎಕರೆ ನಮ್ಮದು ಬಾಳಿ. 4 ಎಕರೆದೊಳಗೆ ಎಲ್ಲ ಹಾನಿ ಆದ್ರೂ ಒಬ್ಬರು ಬಂದು ಅಧಿಕಾರಿಗಳ ಬಂದು ಏನಾಗೈತೆ ನಿಮ್ಮ ಪರಿಸ್ಥಿತಿ, ಎಷ್ಟು ಸಾಲ ಮಾಡ್ಕೊಂಡ್ರಿ, ಏನಾಗೈತೆ ಅನ್ನುವಂಥದ್ದು ಅಲ್ರಿ. ಜಿಲ್ಲಾಧಿಕಾರಿಗೆ ಅಧಿಕಾರಿಗಳಿಗೆ ತಮಗೆ ಕೊಡುವಷ್ಟು ಇದಿರುತ್ತೆ, ಅಷ್ಟು ಇಲ್ಲನ್ರಿ ಇವರಿಗೆ. ಜಿಲ್ಲೆ ಒಬ್ಬ ಅಧಿಕಾರಿ ಆಗಿ ರೈತರಿಗೆ ಸ್ಪಾಟ್ನೊಳಗೆ ಏನರು ಬಿಡುಗಡೆ ಮಾಡೋಕೆ ಅಷ್ಟು ಅವ್ರಿಗೆ ಇದು ಇಲ್ಲನ್ರಿ. ಇಲ್ಲೇ ನೆರೆ ಗ್ರಾಮಕ್ಕೆ ಲಕ್ಕುಂಡಿಗೆ ಹೋಗ್ತಾರೆ, ಸುಮ್ಮನೆ ಒಣ ಮಣ್ಣಿಗೆ ರೊಕ್ಕ ಹಾಕ್ತಾರೆ. ರೈತರು ನೊಂದ್ಕೊಂಡು ಹತ್ರೂ ಇವ್ರಿಗೆ ಗೋಳು ಕೇಳ್ತಾ ಇಲ್ಲ ಅಂದ್ರೆ ನಮಗೆ ಭಾಳ ನೋವು ಅನಿಸುತ್ತೆ. ಅದಕ್ಕೆ 8 ದಿನ ಆಯ್ತು ಯಾವುದೂ ಒಬ್ಬ ಅಧಿಕಾರಿನೂ ಇಲ್ಲಿ ಬಂದಿಲ್ಲ, ನಮ್ಮ ನೋವನ್ನು ಕೇಳ್ಕೊಂಡಿಲ್ಲ, ನಮ್ಮ ಅಳಲನ್ನು ಕೂಡ ಕೇಳಿಲ್ಲ. ಇದೇ ಪರಿಸ್ಥಿತಿ ಒಳಗೆ ಊಟ ನಮಗೇನಾಗೈತೆ ಅಂದ್ರೆ ಆ ಬೆಳೆ ನೋಡಿದ ತಕ್ಷಣ ಬಿದ್ದಿದ್ದು ಬರೋಕೆ ಕಣ್ಣೀರು ಸುರಿಸೋದು ಹೋಗೋದು ಇಷ್ಟ ಆಗೈತೆ ನಮ್ಮದು ವಿನಃ ಇವತ್ತಿನವರೆಗೂ ಯಾರ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ. ರೈತರ ಒಂದು ಕಷ್ಟನ ಹೇಳ್ಕೊಂಡಂಥ ಅಧಿಕಾರಿಗಳು ಇವತ್ತಿನವ್ರಿಗಾದರೂ ಸ್ಪಂದನೆ ಮಾಡಿಲ್ಲ. ರೈತರು ದೇಶದ ಬೆನ್ನೆಲುಬು ಅಂತಾರೆ. ರೈತ ಇಷ್ಟು ನೊಂದುಕೊಂಡು ಗೋಗರ್ದ್ರು ಕೂಡ ಕೇಳ್ತಾ ಇಲ್ಲ ಅಂದ್ರೆ ಇದೇ ನಮಗೆ ನೋವು.